ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಗ್ರೇಡ್ 8ನೇ ತರಗತಿಯ ಚಾಪ್ಟರ್ 12 ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂದರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಎಂಬ ವಿಚಾರವಾಗಿ ಕೆಲವು ಪ್ರಶ್ನೆಗಳನ್ನು ಮತ್ತು ಕೆಲವು ಅದಕ್ಕೆ ಉತ್ತರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದು 8ನೇ ತರಗತಿಯ ಸೈನ್ಸ್ ಅಥವಾ ವಿಜ್ಞಾನದ ವಿಭಾಗದ ಪ್ರಶ್ನೆಗಳು. ಇಲ್ಲಿ ಕೇವಲ ನಾನು ಪ್ರಶ್ನೆಗಳನ್ನು ಮತ್ತು ಉತ್ತರವನ್ನು ಕೊಡ್ತೀನಿ. ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ನಾನು ಇಲ್ಲಿ ಕೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಕೆಂಪು ಬಣ್ಣದಲ್ಲಿ, ಹಳದಿ ಬಣ್ಣದಲ್ಲಿ. ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಈಗ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡದಿದ್ದರೆ ಏನಾಗಬಹುದು? ನೋಡಿ, ಈ ಪ್ರಶ್ನೆ ಅಷ್ಟೊಂದು ಸುಲಭವಾಗಿ ಉತ್ತರ ಮಾಡೋಕ್ಕಾಗಲ್ಲ. ನೀವು ಯೋಚನೆ ಮಾಡಿ ಉತ್ತರ ಮಾಡಬೇಕಾಗುತ್ತೆ. ಈ ಪ್ರಶ್ನೆ ಪರೀಕ್ಷೆಗೆ ಬಂದರೆ ಇದಕ್ಕೆ 1 ನಂಬರ್ ಕೊಟ್ಟಿರ್ತಾರೆ ಅಥವಾ 2 ನಂಬರ್ ಕೊಟ್ಟಿರ್ಬೋದು. ಉತ್ತರ ಏನು ಬರಿಬೇಕು ಅದಕ್ಕೆ ಅಂತ ಹೇಳಿದರೆ, ಪ್ರಾಣಿಗಳ ಪ್ರಭೇದ ಕ್ಷಣಿಸಿ ಅವುಗಳ ಪೀಳಿಗೆ ಮುಂದುವರಿಯುವುದಿಲ್ಲ. ಅಂದರೆ ಸಂತಾನೋತ್ಪತ್ತಿ ಆಗದೆ ಹೋದರೆ ಪ್ರಾಣಿಗಳಲ್ಲಾಗಲಿ ಸಸ್ಯಗಳಲ್ಲಾಗಲಿ ಅವುಗಳ ಒಂದು ಪ್ರಭೇದ ಮುಂದಕ್ಕೆ ಹೋಗೋದಿಲ್ಲ, ಮುಂದಿನ ಪೀಳಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಆ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ಎಷ್ಟು ರೀತಿಯ ಸಂತಾನೋತ್ಪತ್ತಿ ಕಾರ್ಯ ಇದೆ ಅಂದರೆ ಹೌ ಮೆನಿ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಇನ್ ಆ್ಯನಿಮಲ್ಸ್ ಅಂತ ಕೇಳಿರೋದು. ಪ್ರಾಣಿಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಭೂಮಿ ಮೇಲೆ ನಿಮ್ಮ ಕಣ್ಣಿಗೆ ಕಾಣತಕ್ಕಂಥ ಪ್ರಾಣಿಗಳು ಅಥವಾ ನೀರಿನಲ್ಲಿರ್ತಕ್ಕಂಥ ಪ್ರಾಣಿಗಳು, ಪಕ್ಷಿಗಳನ್ನ ನೋಡಿರ್ತೀರ. ಅಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳಿದರೆ ಅವುಗಳು ನಾವು ಹೇಳ್ತಕ್ಕಂಥದ್ದು ಲೈಂಗಿಕ ರೀತಿ ಅಂತ ಹೇಳ್ತೀವಿ. ಆದರೆ ಇನ್ನೂ ಚಿಕ್ಕ ಪ್ರಾಣಿಗಳು ಇವೆ. ಆ ಪ್ರಾಣಿಗಳು ನೀರಿನಲ್ಲಿ ವಾಸ ಮಾಡ್ತಾ ಇರ್ಬೋದು ಅಥವಾ ಸೂಕ್ಷ್ಮ ಜೀವಿಗಳ ರೀತಿಯಲ್ಲಿರ್ತಕ್ಕಂಥ ಪ್ರಾಣಿಗಳಿರ್ಬೋದು. ಉದಾಹರಣೆಗೆ ಯೂಗ್ಲೇಲ ಅಂತಕ್ಕಂಥ ಒಂದು ಪ್ರಾಣಿ ತುಂಬ ಚಿಕ್ಕದಾಗಿರುತ್ತೆ. ಈ ರೀತಿಯ ಪ್ರಾಣಿಗಳಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ, ಅಂದರೆ ಹೆಣ್ಣು ಮತ್ತು ಗಂಡು ಎರಡೂ ಸಮ್ಮಿಲನವಾಗದೆ ಸಂತಾನೋತ್ಪತ್ತಿ ಆಗುತ್ತಲ್ಲ, ಅದಕ್ಕೆ ಅಲೈಂಗಿಕ ಅಂತ ಕರೀತಾರೆ. ಹೆಣ್ಣು ಮತ್ತು ಗಂಡು ಎರಡೂ ಸಮ್ಮಿಲನವಾಗಿ ಸಂತಾನೋತ್ಪತ್ತಿ ಮಾಡೋದಕ್ಕೆ ಲೈಂಗಿಕ ಅಂತ ಹೇಳ್ತಾರೆ. ಇದು ಎರಡನೇ ಪ್ರಶ್ನೆ. ವೀರ್ಯಾಣುಗಳಲ್ಲಿ ಎಷ್ಟು ಭಾಗಗಳಿವೆ? ಈಗ ನೋಡಿ, ನಾವು ಈ ಪ್ರಶ್ನೆ ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ 12ನೇ ಚಾಪ್ಟರ್ ಇದೆಯಲ್ಲ, ಅದರಲ್ಲಿ ಸಾಮಾನ್ಯವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಮನುಷ್ಯರಲ್ಲಿ ಹೇಗೆ ಸಂತಾನೋತ್ಪತ್ತಿ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ವಿಶದವಾಗಿ ಅದನ್ನು ನಿಮಗೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ಆದರೆ ನಾನು ಅಷ್ಟೊಂದು ವಿಷಾದವಾಗಿ ಇಲ್ಲಿ ಹೇಳಲ್ಲ, ಬರೀ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಇದ್ದೀನಿ. ವೀರ್ಯಾಣುಗಳು ಅಂದರೆ ಸ್ಪರ್ಮ್ಸ್ ಅಂತ ಹೆಸರು. ಇವುಗಳಲ್ಲಿ ಎಷ್ಟು ಭಾಗ ಇರುತ್ತೆ ಅಂದರೆ ಶಿರ, ಮಧ್ಯಭಾಗ, ಬಾಲ. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಹೆಡ್ ಮತ್ತು ಮಿಡ್ಲ್ ಪೋರ್ಷನ್ ಆ್ಯಂಡ್ ದೆನ್ ದಿ ಟೈಲ್ ಪೋರ್ಷನ್ ಅಂತ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಏನು ವೀರ್ಯಾಣುಗಳಲ್ಲಿ ಬಾಲ ಯಾತಕ್ಕೋಸ್ಕರ ಇದೆ? ಅದೇನು ಕೋತಿ ಅಲ್ಲ ಅಥವಾ ಬೇರೆ ಪ್ರಾಣಿ ಅಲ್ಲ, ಅದು ಅದಕ್ಕೆ ಬಾಲ ಯಾಕಿದೆ? ಕಣ್ಣಿಗೆ ಕಾಣಿಸೋಲ್ಲ ನಮಗದು ಅಂತ ಕೇಳಿದರೆ, ವೀರ್ಯಾಣುಗಳು ಅವು ಈಜಿಕೊಂಡು ಹೋಗಬೇಕಾಗುತ್ತೆ. ಎಲ್ಲಿ ಈಜಿಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳೋ ಮುಂದಿನ ಪ್ರಶ್ನೆಯಲ್ಲಿ ಹೇಳೋಣ. 4ನೇ ಪ್ರಶ್ನೆ, ಆಂತರಿಕ ನಿಷೇಚನ ಎಂದರೇನು? ಇಲ್ಲಿ ಆಂತರಿಕ ಅಂತ ಒಂದು ವರ್ಡು, ನಿಷೇಚನ ಅಂತ 2 ವರ್ಡ್ ಇದೆ. ಇವೆರಡೂ ಸಹಿತ ನಾವು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆಂತರಿಕ ಅಂದರೆ ಒಳಭಾಗ ಅಂತ ಹೇಳ್ಬೋದು. ನಿಷೇಚನ ಅಂತ ಹೇಳಿದರೆ ಏನಾಗುತ್ತೆ ಅಂತಂದರೆ, 2 ಅಂದರೆ ಗಂಡು ವೀರ್ಯಾಣು ಮತ್ತು ಹೆಣ್ಣಿನ ಅಂಡಾಶಯಗಳು ಎರಡೂ ಸಮ್ಮಿಲನವಾಗಿ ಅವುಗಳಲ್ಲಿರ್ತಕ್ಕಂಥ ಒಂದು ನ್ಯೂಕ್ಲಿಯರ್ ಇರ್ತಕ್ಕಂಥ ಎಲ್ಲ ಭಾಗಗಳು ಒಟ್ಟಾಗಿ ಸೇರ್ಕೊಳ್ಳುತ್ತಲ್ಲ, ಅದಕ್ಕೆ ಏನು ಹೇಳ್ತಾರೆ ಅಂದರೆ ನಿಷೇಚನ. ಅದಕ್ಕೆ ಫರ್ಟಿಲೈಸೇಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆಂತರಿಕ ನಿಷೇಚನ ಅಂದ್ರೇನು? ಹೆಣ್ಣಿನ ದೇಹದೊಳಗೆ ನಡೆಯುವ ನಿಷೇಚನಕ್ಕೆ ಆಂತರಿಕ ನಿಷೇಚನ ಅಂತ ಹೇಳ್ತಾರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನ ಪ್ರಶ್ನೆಗಳಿವೆ.
5ನೇ ಪ್ರಶ್ನೆ, ಬಾಹ್ಯ ನಿಷೇಚನ ಆಗುವ 2 ಪ್ರಾಣಿಗಳ ಹೆಸರನ್ನು ಹೇಳಿ. ನಾನು ಹಿಂದಿನ ಒಂದು ಪ್ರಶ್ನೆಯಲ್ಲಿ ಆಂತರಿಕ ನಿಷೇಚನ ಅಂತ ಹೇಳಿದೆ. ಈ ಪ್ರಶ್ನೆಯಲ್ಲಿ ಬಾಹ್ಯ ನಿಷೇಚನ ಅಂತ ಇದೆ, ಅಂದರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ. ಅನೇಕ ಪ್ರಾಣಿಗಳಲ್ಲಿ, ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳಲ್ಲಿ, ಕಪ್ಪೆ ಮತ್ತು ಚಿಟ್ಟೆ ಇಂಥ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಪ್ರಾಣಿಗಳಲ್ಲಿ ವೀರ್ಯಾಣುಗಳು ನೀರಿನಲ್ಲಿ ಬೀಳುತ್ತೆ, ಅಂಡಾಶಯನೂ ನೀರಿನಲ್ಲಿ ಬೀಳುತ್ತೆ, ಎರಡೂ ಸಹಿತ ದೇಹದ ಹೊರಭಾಗದಲ್ಲಿ ಸಮ್ಮಿಲನವಾಗಿ ಅಲ್ಲಿ ಬರ್ತಕ್ಕಂಥ ಒಂದು ಫರ್ಟಿಲೈಸೇಷನ್ ಆಗುತ್ತೆ. ಅದಕ್ಕೆ ಬಾಹ್ಯ ನಿಷೇಚನ ಅಂತ ಕರೀತಾರೆ. ಉದಾಹರಣೆ ಹೇಳಬೇಕು ಅಂದರೆ ಮೀನು ಮತ್ತು ಕಪ್ಪೆ ಅಂತ ಹೇಳ್ಬೋದು. ಬಾಹ್ಯ ನಿಷೇಚನ ಆಗುವ ಪ್ರಾಣಿಗಳಲ್ಲಿ ಅನೇಕ ಸಾವಿರ ಮೊಟ್ಟೆ ಮತ್ತು ಅನೇಕ ವೀರ್ಯಾಣುಗಳು ಇದೆ. ಏತಕ್ಕೋಸ್ಕರ? ಮನುಷ್ಯರಲ್ಲಿ ಒಂದೇ ಅಂಡ ಇರುತ್ತೆ, ಅಂದರೆ ನಿಷೇಚನವಾಗಬೇಕಾದ್ರೆ ಒಂದೇ ಅಂಡ, ಒಂದೇ ಓವರಿ ಇರಬೇಕು. ಆ ಓವರಿ ಸುತ್ತಲೂ ಸಾವಿರಾರು ವೀರ್ಯಾಣುಗಳು ಹೋಗ್ಬೋದು, ಆದರೆ ಪ್ರವೇಶ ಆಗೋದು ಮಾತ್ರ ಒಂದೇ ವೀರ್ಯಾಣು. ಆದರೆ ಈ ಬಾಹ್ಯ ನಿಷೇಚನ ಆಗ್ತಕ್ಕಂಥ ಪ್ರಾಣಿಗಳಲ್ಲಿ ಸಾವಿರಾರು ಅಂಡಗಳು, ಸಾವಿರಾರು ವೀರ್ಯಾಣುಗಳಿರುತ್ತೆ. ಅವುಗಳಲ್ಲಿ ಯಾತಕ್ಕೋಸ್ಕರ ಅಷ್ಟೊಂದಾಗಿದೆ ಅಂದರೆ, ಬಾಹ್ಯ ಅಂದರೆ ಹೊರಭಾಗದಲ್ಲಿ ನೀರಿನಲ್ಲಿರ್ತಕ್ಕಂಥ ಪ್ರಾಣಿಗಳು ತಿನ್ಬೋದವನ್ನು, ಅಥವಾ ನೀರಿನಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ಬೋದು, ಉಷ್ಣಾಂಶ ಕಡಿಮೆಯಾಗಿ ಮಂಜುಗಡ್ಡೆ ಆಗ್ಬೋದು. ಈ ರೀತಿಯ ವಿಪರ್ಯಾಸಗಳಲ್ಲಿ ಮತ್ತು ಈ ಒಂದು ಬಾಹ್ಯ ಅಂತ ಹೇಳ್ತೀವಲ್ಲ, ಹೊರ ಪ್ರಪಂಚದಲ್ಲಿ ಆಗ್ತಕ್ಕಂಥ ವಿಪರ್ಯಾಸಗಳಲ್ಲಿ, ಬದಲಾವಣೆಗಳಲ್ಲಿ ಈ ಅಂಡಗಳು ಮತ್ತು ವೀರ್ಯಾಣುಗಳು ಸತ್ತು ಹೋಗ್ಬೋದು. ಆ ರೀತಿ ಆಗದೇ ಇರಲಿ, ತಮ್ಮ ಸಂತಾನ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಹೆಚ್ಚು ಸಾವಿರಾರು ಮೊಟ್ಟೆಗಳನ್ನು, ಸಾವಿರಾರು ವೀರ್ಯಾಣುಗಳನ್ನು ಇವು ಉತ್ಪತ್ತಿ ಮಾಡುತ್ತೆ. 7ನೇ ಪ್ರಶ್ನೆ, ಭ್ರೂಣ ಎಂದರೇನು ಅಂತ ಕೇಳಿದ್ದೀನಿ. ಭ್ರೂಣ ಅಂದರೆ ಏನು ಅಂತ ಕೇಳಿದರೆ ಉತ್ತರ ಅದಕ್ಕೇನು ಹೇಳಬೇಕು? ಭ್ರೂಣ ಅಂತಕ್ಕಂಥದ್ದು ಒಂದು ಪದ, ಆದರೆ ಅದು ಹೆಂಗೆ ಬಂತು ಅಂದರೆ, ನಿಷೇಚನ ಆದಮೇಲೆ. ನಿಷೇಚನ ಅಂದ್ರೇನು? ವೀರ್ಯಾಣು ಮತ್ತು ಅಂಡಾಶಯದಲ್ಲಿರ್ತಕ್ಕಂಥ ಎರಡು ನ್ಯೂಕ್ಲಿಯಲ್ಲಿರ್ತಕ್ಕಂಥ DNA ಸಮ್ಮಿಲನವಾದಾಗ ಒಂದಾಗುತ್ತೆ, ಅದಕ್ಕೆ ಭ್ರೂಣ ಅಂತ ಕರೀತಾರೆ. ಆ ಭ್ರೂಣ ಇಂಗ್ಲೀಷ್ನಲ್ಲಿ ಝೈಗೋಟ್ ಅಂತ ಕರೀತಾರೆ. ಆ ಭ್ರೂಣ ಅಂತಕ್ಕಂಥದ್ದು ಅನೇಕ ಸಾವಿರ ಕೋಶಗಳಾಗಿ ಅಲ್ಲಿ ಬೇರೆ ಬೇರೆ ಭಾಗಗಳಾಗಿ ಅದು ಹೊಸ ಪ್ರಾಣಿಯಾಗೋದು, ಜನ್ಮ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದು ಭ್ರೂಣ ಅಂತಕ್ಕಂಥದ್ದು. ಅದನ್ನು ನೀವು ಉತ್ತರ ಕೊಡಬೇಕಾದ್ರೆ ಯುಗ್ಮಜ ಅಂದರೆ ಝೈಗೋಟ್ ಅಂತ. ಯುಗ್ಮಜ ವಿಭಜನೆಯಾಗಿ ಹೆಚ್ಚು ಕೋಶಗಳನ್ನು ಉತ್ಪತ್ತಿ ಮಾಡುವುದು. ಕೆಲವು ಕೋಶಗಳು ಅಂಗಗಳಾಗಿ ಬೆಳೆಯತಕ್ಕಂಥ ಒಂದು ಭಾಗಕ್ಕೆ ಅಥವಾ ಒಂದು ಹಂತಕ್ಕೆ ಭ್ರೂಣ ಅಂತ ಕರೀತಾರೆ. 8ನೇ ಪ್ರಶ್ನೆ, ಮೊಗ್ಗುವಿಕೆ ಎಂದರೇನು? ಉದಾಹರಣೆ ಕೊಡಿ. ಇಲ್ಲಿ ಮೊಗ್ಗುವಿಕೆ ಅಂತಕ್ಕಂಥ ಹೇಳಿದ ತಕ್ಷಣ, ಮೊಗ್ಗು ಅಂದರೆ ನೀವು ಸಸ್ಯ ಅಂತ ತಿಳ್ಕೋಬಾರ್ದು, ಸಸ್ಯದಲ್ಲಿರ್ತಕ್ಕಂಥ ಮೊಗ್ಗು ಅಂತ ತಿಳ್ಕೋಬಾರ್ದು. ಈ ಮೊಗ್ಗುವಿಕೆ ಅಂತ ಹೇಳಿದರೆ, ಈ ಹೈಡ್ರಾ ಅಂತಕ್ಕಂಥ ಒಂದು ಸಣ್ಣ ಪ್ರಾಣಿ, ಅದು ತುಂಬ ಸಣ್ಣ ಪ್ರಾಣಿ, ಕಣ್ಣಿಗೆ ಕಾಣಿಸಲ್ಲ, ನೀರಿನಲ್ಲಿ ವಾಸ ಮಾಡುತ್ತೆ. ಆ ಪ್ರಾಣಿಯ ದೇಹದ ಕೆಲವು ಭಾಗ ಮೊಗ್ಗುಗಳ ಥರ ಒಡೆದು ಅದು ಹೊಸ ಪ್ರಾಣಿಯಾಗಿ ಹೊರಗೆ ಬರುತ್ತೆ. ಅದಕ್ಕೆ ಮೊಗ್ಗುವಿಕೆ ಅಂತ ಕರೀತಾರೆ. ಉದಾಹರಣೆ ಹೇಳಬೇಕು ಅಂದರೆ, ಹೈಡ್ರಾ ಅಂತಕ್ಕಂಥ ಒಂದು ಪ್ರಾಣಿ, ಇದರಲ್ಲಿ ಅದರ ದೇಹದ ಒಂದು ಭಾಗ ಸಣ್ಣ ಮೊಳಕೆಯಾಗಿ ಒಡೆದು ಅದರಲ್ಲಿ ಆ ಪ್ರಾಣಿಯಲ್ಲಿರ್ತಕ್ಕಂಥ ಎಲ್ಲ ಭಾಗಗಳು ಸೇರಿಕೊಂಡು ಅದು ಒಂದು ಹೊಸ ಪ್ರಾಣಿಯಾಗಿ ಜನ್ಮ ತಾಳುತ್ತೆ. ಅದಕ್ಕೆ ಮೊಗ್ಗುವಿಕೆ ಅಂತ ಕರೀತಾರೆ. 9ನೇ ಪ್ರಶ್ನೆ ನೋಡಿ, ದ್ವಿದಳನ ಸಂತಾನೋತ್ಪತ್ತಿ ಯಾವ ಜೀವಿಯಲ್ಲಿ ಆಗುವುದು? ಇದು ಸಹಿತ ಕನ್ಫ್ಯೂಷನ್ ಆಗೋದೇನೆ. ದ್ವಿದಳನ ಅಂತ ಹೇಳಿದರೆ ನಾವು ದ್ವಿದಳ ಧಾನ್ಯ ಅಂತ ಹೇಳ್ತೀವಿ, ಹಾಗಲ್ಲ. ಇಲ್ಲಿ ದ್ವಿದಳನ ಅಂತ ಹೇಳಿದಾಗ ಒಂದು ಪ್ರಾಣಿ ಎರಡಾಗಿ ಒಡೆಯೋದು, ಅದಕ್ಕೆ ದ್ವಿದಳನ ಅಂತ ಹೆಸರು. ಅದಕ್ಕೆ ಅಮೀಬಾ ಅಂತಕ್ಕಂಥ ಒಂದು ಪ್ರಾಣಿ ಉದಾಹರಣೆ. ಅದಕ್ಕೆ ಬೈನರಿ ಫ್ಯೂಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಒಂದು ಪ್ರಾಣಿ ಅಂದರೆ ಒಂದು ದೇಹ, ಅಮೀಬಾದು ಒಂದು ದೇಹ, ಎರಡು
ಎರಡು ದೇಹವಾಗಿ ಮಾರ್ಪಾಟಾಗುತ್ತೆ. ಅದು ಹೇಗಾಗುತ್ತೆ, ಯಾವ ರೀತಿ ಆಗುತ್ತೆ, ಅದರತಕ್ಕಂಥ ಭಾಗಗಳೇನಾಗುತ್ತೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಅವೆಲ್ಲೋ ಪ್ರಶ್ನೆಗಳು, ಅವೆಲ್ಲವೂ ನೀವು ಪ್ರಶ್ನೆಗಳನ್ನ ಕೇಳಿ ನೀವು ನಿಮ್ಮ ತಲೆ ಕಾಡ್ತಾ ಇರಬೇಕು, ಏನು 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 ಅಂತ. ಅದನ್ನು ಜ್ಞಾಪಕ ಇಟ್ಕೋಬೇಕು ನೀವು. 10ನೇದು, ರೂಪ ಪರಿವರ್ತನೆ ಯಾವ ಪ್ರಾಣಿಯ ಸಂತಾನೋತ್ಪತ್ತಿಯಲ್ಲಿ ನಡೆಯುವುದು, ಉದಾಹರಣೆ ಕೊಡಿ. ಇಲ್ಲಿ ರೂಪ ಪರಿವರ್ತನೆ ಅಂತ ಹೇಳಿದ್ದೀನಿ ನಾನು. ಏನಾಗಂದರೆ ರೂಪ ಪರಿವರ್ತನೆ ಅಂದರೆ, ಈಗ ಚಿಟ್ಟೆ ಇದೆ, ಚಿಟ್ಟೆಯ ಮೊಟ್ಟೆ ಒಡೆದಾಗ ಚಿಟ್ಟೆ ಹೊರಗೆ ಬರೋದಿಲ್ಲ, ಅದಕ್ಕೆ ಬದಲಾಗಿ ಒಂದು ಕಂಬಳಿ ಹುಳು ಅಂತ ಬರುತ್ತೆ ನೋಡಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿಯ ಕ್ರಮ ಇದು. ಅಲ್ಲಿ ಚಿಟ್ಟೆಯ ಮೊಟ್ಟೆ ಒಡೆದಾಗ ಕಂಬಳಿ ಹುಳು ಬರುತ್ತೆ. ಆ ಕಂಬಳಿ ಹುಳು ಸ್ವಲ್ಪ ದಿನ ಆದಮೇಲೆ ಗೂಡು ಕಟ್ಕೊಂಡ್ಬಿಟ್ಟು ಕೋಶ ಆಗಿಬಿಡುತ್ತೆ. ಕೋಶ ಅವಸ್ಥೆಯಲ್ಲಿ ಒಳಭಾಗದಲ್ಲಿ ಅನೇಕ ಬದಲಾವಣೆಗಳಾಗಿ ಆಮೇಲೆ ಕೋಶ ಒಡೆದುಬಿಟ್ಟು ಚಿಟ್ಟೆಯಾಗಿ ಹಾರೋಗ್ಬಿಡುತ್ತೆ. ಅರೇ 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 ಇವೆಲ್ಲ ಹೆಂಗಪ್ಪ ಆಗುತ್ತೆ, ಏನಾಗುತ್ತೆ ಅಂತಕ್ಕಂಥದ್ದು ಅತ್ಯಂತ ವಿಸ್ಮಯಕಾರಿಯಾಗಿರ್ತಕ್ಕಂಥ ಒಂದು ವಿಚಾರ. ನೀವು ಮುಂದೆ PhD ಮಾಡಬೇಕು ಅಂತ ಹೇಳಿದರೆ ಇವುಗಳಲ್ಲಿ ಮಾಡ್ಬೋದು. ಉದಾಹರಣೆ ಕಪ್ಪೆ, ಚಿಟ್ಟೆ ಮೊದಲಾದ ಪ್ರಾಣಿಗಳು. ಇಲ್ಲಿಗೆ 10 ಪ್ರಶ್ನೆಗಳು ಮುಗಿತು. ಈಗ ನಿಲ್ಲಿಸೋಣ ಸ್ವಲ್ಪ. ಇಲ್ಲಿ ಇನ್ನೂ 5 ಪ್ರಶ್ನೆಗಳನ್ನು ನಾನು ಕೇಳಿದ್ದೀನಿ. ಈ 5 ಪ್ರಶ್ನೆಗಳಿಗೆ ಸ್ವಲ್ಪ ಉತ್ತರ ಕಠಿಣವಾಗಬಹುದು. ನೀವು ಉತ್ತರ ಮಾಡಬೇಕಾದ್ರೆ ಇಲ್ಲ ನಾನು ಹೇಳಿದ್ದನ್ನು ಕೇಳಬೇಕು ಅಥವಾ ಪುಸ್ತಕವನ್ನು ಪೂರ್ತಿ ಓದಬೇಕು. ಪೂರ್ತಿ ಓದದೇ ಇದ್ದರೆ ಈ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಬರೆಯೋದಕ್ಕಾಗಲ್ಲ. ಏನಿದೆ, ಮಾನವ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಭಾಗವಹಿಸುವ ಲಿಂಗಾಣುಗಳು ಯಾವುವು, ಎಷ್ಟು ಲಿಂಗಾಣುಗಳು ಮಾನವನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಾಗುತ್ತೆ ಅಂತ ಕೇಳಿದರೆ ಹೇಳಬೇಕು ನೀವು. ವೀರ್ಯಾಣುಗಳು ಅಂತಕ್ಕಂಥದ್ದು ಮತ್ತು ಅಂಡ ಅಂತಕ್ಕಂಥದ್ದು. ಅಂಡ ಒಂದೇನೇ, ವೀರ್ಯಾಣುಗಳು ಬೇಕಾದಷ್ಟಿರುತ್ತೆ. ಆದರೆ ಒಂದೇ ಒಂದು ವೀರ್ಯಾಣು ಮಾತ್ರ ಅಂಡದ ಒಳಭಾಗದಲ್ಲಿ ಹೋಗಿ ಅದು ಯುಗ್ಮಜವಾಗುತ್ತೆ, ಫರ್ಟಿಲೈಸ್ ಆಗುತ್ತೆ ಅಂತ ಹೇಳಬೇಕು. ನಿಷೇಚನ ಪ್ರಕ್ರಿಯೆ ಎಂದರೇನು, ಇದು ಹಿಂದೆನೂ ನಾನು ಹೇಳಿದ್ದೀನಿ, ಈಗ ಪುನಃ ಮತ್ತೆ ಪ್ರಶ್ನೆಯಾಗಿ ಬರ್ತಾ ಇದೆ, ಕೇಳಿ. ಇಲ್ಲಿ ತಾಯಿಯ ಅಂಡಾಣು ಕೋಶ, ತಾಯಿ ಅಂದರೆ ಹೆಣ್ಣು, ಹೆಣ್ಣು ಇಲ್ಲಿರ್ತಕ್ಕಂಥ ಅಂಡಾಣು ಕೋಶ ಮತ್ತು ತಂದೆಯ ವೀರ್ಯಾಣು ಕೋಶ ಎರಡೂ ಸಮ್ಮಿಲನವಾಗಿ, ಅಂದರೆ ಕೋಶದ ಒಳಭಾಗದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ ಅಂತ ಹೇಳ್ತೀವಲ್ಲ, ಆ ನ್ಯೂಕ್ಲಿಯಸ್ಸಿನ ಒಳಭಾಗದಲ್ಲಿರ್ತಕ್ಕಂಥ ಜೀನ್ಸ್ ಅಂತ ಹೇಳ್ತೀವಲ್ಲ, ಜೀನ್ಸು ಅಥವಾ ಕ್ರೋಮೋಸೋಮ್ಸು ಅಥವಾ ಅವೆಲ್ಲವೂ ಒಟ್ಟಾಗಿ ಸಮ್ಮಿಲನವಾಗಿ ಒಂದಾಗಿಬಿಡುತ್ತೆ. ಅಂದರೆ ತಂದೆಯಿಂದ ಬಂದಿರತಕ್ಕಂಥ DNA, ತಾಯಿಯಲ್ಲಿರ್ತಕ್ಕಂಥ DNA ಎರಡೂ ಹೊಂದಾಣಿಕೆಯಾಗಿ ಹೊಂದ್ಕೊಂಡ್ಬಿಟ್ಟು ಮಿಕ್ಸಪ್ ಅಂದರೆ ಎರಡೂ ಸಮ್ಮಿಲನವಾಗುತ್ತೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆಗಿಬಿಟ್ಟು ಅದು ಯುಗ್ಮಜ ಆಗಿಬಿಡುತ್ತೆ, ಒಂದೇ ಒಂದು ಕೋಶವಾಗಿಬಿಡುತ್ತೆ. ಆ ಕೋಶವೇ ಭ್ರೂಣವಾಗಿ ಮುಂದೆ ಬೆಳೆಯತಕ್ಕಂಥದ್ದು. ಅದು ನಿಷೇಚನ ಪ್ರಕ್ರಿಯೆ ಅಂತ ಕರೀತಾರೆ. ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಅಂಡಾಶಯ, ಅಂಡನಾಳ ಮತ್ತು ಗರ್ಭಾಶಯ, ಮೂರನ್ನು ಜ್ಞಾಪಕ ಇಟ್ಕೋಬೇಕು. IF ಅಂತಕ್ಕಂಥ ಒಂದು 3 ವರ್ಡ್ ಇದೆ. ಅದನ್ನು ಏನು ಹಾಗಂದರೆ ಅಂತ ಕೇಳಿದರೆ ಇನ್ ವಿಟ್ರೋ ನಿಷೇಚನ ಅಂತ ಕರೀತಾರೆ. ಇನ್ ವಿಟ್ರೋ ನಿಷೇಚನ ಅಂದ್ರೇನು ಅಂತ ಹೇಳಿದರೆ, ವೀರ್ಯಾಣುಗಳನ್ನು ಮತ್ತು ಅಂಡವನ್ನು ದೇಹದ ಹೊರಗೆ ಟೆಸ್ಟ್ ಟ್ಯೂಬಿನಲ್ಲಿ ಸಮ್ಮಿಲನವಾಗುವಾಗೆ ಮಾಡಿ ಆಮೇಲೆ ಆ ಯುಗ್ಮಜವನ್ನು ತಾಯಿಯ ಗರ್ಭಕೋಶಕ್ಕೆ ಬಿಡ್ತಾರಲ್ಲ, ಅದಕ್ಕೆ ಇನ್ ವಿಟ್ರೋ ಅಥವಾ IVF ಅಂತ ಕರೀತಾರೆ. ಅದನ್ನು ನೀವು ಪುಸ್ತಕದಲ್ಲಿ ಹೆಚ್ಚಿಗೆ ಓದಿ ತಿಳ್ಕೋಬೇಕು. ಇಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಹೆಚ್ಚಾಗಿ. ಇನ್ನೊಂದು ಪ್ರಶ್ನೆ, ಜರಾಯಜ ಅಂದರೆ ಇಂಗ್ಲೀಷ್ನಲ್ಲಿ YV ಪ್ಯಾರಸ್ ಎಂದರೇನು ಅಂತ ಕೇಳಿದ್ದಾರೆ. ಅಂದರೆ ಮರಿಗಳನ್ನು ಉತ್ಪನ್ನ ಮಾಡ್ತಕ್ಕಂಥ ಪ್ರಾಣಿಗಳಿಗೆ ಜರಾಯಜ ಅಂತ ಕರೀತಾರೆ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ನೀವು 10-15 ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೂ ಅನೇಕ ಪ್ರಶ್ನೆಗಳನ್ನು ನಾವು ಮಾಡ್ಬೋದು, ಆದರೆ ಇಷ್ಟು ಸಾಕು. ಇದನ್ನು ನೀವು ಓದಿ ಚೆನ್ನಾಗಿ ಕಲ್ತ್ಕೋಬೇಕು. ಈ ಒಂದು ಯೂಟ್ಯೂಬ್ ಮಾಡೋದಕ್ಕೆ
ನಾನು ಕರ್ನಾಟಕ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ 12ನೇ ಅಧ್ಯಾಯದ ವಿಚಾರವನ್ನು ತೆಗೆದುಕೊಂಡಿದ್ದೀನಿ. ಕರ್ನಾಟಕ ಟೆಕ್ಸ್ಟ್ ಬುಕ್ನವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ಧನ್ಯವಾದಗಳು. ನೀವು ಇವನ್ನೆಲ್ಲ ಕೇಳಿ ನೋಡೋದ್ರಿಂದ ನಿಮಗೂ ಧನ್ಯವಾದಗಳು. ಒಂದು ಜ್ಞಾಪಕ ಇಟ್ಕೊಳ್ಳಿ, ಪುಸ್ತಕವನ್ನು ಓದದೆ ನೀವು ಬರೀ ಇದನ್ನು ಕೇಳಿ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಬೋದು ನೀವು. ಆದರೆ ನಿಮ್ಮ ಬುದ್ಧಿಶಕ್ತಿ ಬೆಳಿಬೇಕು ಅಂತಂದರೆ ಪುಸ್ತಕವನ್ನು ಓದಿ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೀವು ಕಲ್ತ್ಕೋಬೇಕು. ಕೇವಲ ಐದು PPTಯನ್ನು ಓದಿ ನೀವು ಬುದ್ಧಿವಂತರಾಗ್ತೀನಿ ಅಂತ ತಿಳ್ಕೋಬಾರ್ದು. ಪುಸ್ತಕವನ್ನು ಪೂರ್ತಿಯಾಗಿ ಓದಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಗುಡ್ ನೈಟ್ ಆ್ಯಂಡ್ ಗುಡ್ ಬೈ.